ಮಿನಿ ಬ್ಲಾಗು ಮತ್ತು ಯೂಟ್ಯೂಬಲ್ಲಿ ಬ್ಲಾಗ್ ಮಾಡೋಣ ಅಂತ ಇದ್ದೀನಿ. ಪ್ರೊಫೆಷ್ನಲ್ ನಮ್ಮ ಲೈಫಲ್ಲಿ ಏನಾಗುತ್ತೋ ಅದನ್ನು ನಿಮಗೆ ತೋರಿಸೋಣ ಅಂತ ಒಂದು ಯೂಟ್ಯೂಬ್ ಓಪನ್ ಮಾಡಿದ್ದೀನಿ, ಇನ್ಸ್ಟಾಗ್ರಾಮು ಓಪನ್ ಮಾಡಿದ್ದೀನಿ. ಸಪೋರ್ಟ್ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಇದೇ ಗಾಡಿ ನಂದು 14 ಫೀಟು ಬೆಂಗಳೂರಲ್ಲಿ ಓಡಿಸ್ತಾ ಇದ್ದೀನಿ. ಮದ್ದೂರ್ಗೆ ಹೋಗಿದ್ದೆ ನೆನ್ನೆ, ಅಲ್ಲಿಂದ ಬಂದು ನೈಟು ಮನೆ ಕಂಡಿದ್ದೀನಿ. ಇಲ್ಲಿ ಬಿಡದಿ ಹತ್ರ ಟೋಲಿಂದ ಸ್ವಲ್ಪ ಹಿಂದಕ್ಕೆ ಸರ್ವಿಸ್ ರೋಡಲ್ಲಿ ಮನೆ ಕಂಡಿದ್ದೀನಿ. 10 ಗಂಟೆ ಆಗದೆ, ಇನ್ನೂ ಒಂದು ಡ್ಯೂಟಿ ಇಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅದೇ ಟೈಮ್ 10 ಗಂಟೆ 10:09. ನೋಡೋಣ, ಮುಂದಕ್ಕೆ ಹೋಗಿ ನಿಲ್ಸ್ಕೊಂಡು ನಾಷ್ಟ ಮಾಡ್ಕೊಂಡು ಆಮೇಲೆ ಬೀಳ್ತವೆ ನೋಡೋಣ ಡ್ಯೂಟಿ. ಬನ್ನಿ. ಆಯಿತು. ಆಮೇಲೆ ನಿನ್ನೆ ಮದ್ದೂರ್ಗೆ ಹೋಗ್ಬೇಕಾದ್ರೆ ಟೈಮ್ ಪಾಸ್ಗೆ ಡ್ರೈವರ್ಗಳಿಗೆ ಬೇಕಲ್ಲ ಏನಾರು ತಿನ್ನೋಕ್ಕೆ. ಒಬ್ಬನೇ ಹೋಯ್ತಾ ಇದ್ದರೆ ಬೇಜಾರಾಗುತ್ತಲ್ಲ, ಒಬ್ಬನೇ ಹೋಯ್ತಾ ಇದ್ದರೆ ಬೇಜಾರಾಗುತ್ತೆ. ಇದು 80 ಕಿಲೋಮೀಟ್ರು 90 ಕಿಲೋಮೀಟ್ರ್ ಇತ್ತು. ದ್ರಾಕ್ಷಿ ತಗೊಂಡಿದೆ, ಸ್ವಲ್ಪ ಇದ್ದು ಇವಾಗ ತಿಂತಾ ಇದ್ದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ನನ್ನ ಕಿವಿಗೆ ಸಿಗಾಕೊಡ ಕಿತ್ತು ಸಾಕು ಹೋಗ. ಹೋಗ್ತಾ ಇದ್ದೀನಿ ಬಿಡದಿ ಕಡೆ, ಕುಂಬ್ಳಗೋಡು ಕಡೆ, ಬಿಡದಿಯಿಂದ ಕುಂಬ್ಳಗೋಡು ಕಡೆ. ಯಾವ ಡ್ಯೂಟಿನೂ ಬಿದ್ದಿಲ್ಲ, ಅದು ನಾಷ್ಟ ಮಾಡೋಕ್ಕೆ ಹೋಟ್ಲು ಸಿಗ್ತಿಲ್ಲ. ನೋಡೋಣ, ಯಾವುದೋ ಐತೆ ನಮ್ಮಲ್ಲ ಲಾಲ್ ಪಟ್ಟು, ಅದಲ್ಲ ತಳ್ಳ ಗಾಡಿಗೆ ಬರ್ತಾರಲ್ಲ, ಇಲ್ಲಾಂದರೆ ಫುಟ್ಪಾತಲ್ಲಿ ಹಾಕೊಂಡಿರ್ತಾರಲ್ಲ ಅವ್ರ ಹತ್ರ ತಿಂದರೆ ಚೆನ್ನಾಗಿರುತ್ತೆ. A few moments later. ಹೋಗಿದ್ದೆ ನಾಷ್ಟ ಮಾಡ್ಕೊಂಬರೋಕ್ಕೆ, ಚೆನ್ನಾಗಿತ್ತು ನಾಷ್ಟ. ರಾಜರಾಜೇಶ್ವರಿ ಕಾಲೇಜ್ ಆಪೋಸಿಟ್, ಆ ಕಡೆ ಸರ್ವಿಸ್ ರೋಡಲ್ಲಿ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಆಪೋಸಿಟು ಹೋಟೆಲ್ ಶಶಿ ಬಿಡದಿ ತಟ್ಟೆ ಇಡ್ಲಿ ಅಂತ. ಚೆನ್ನಾಗಿತ್ತು. ಸಾಗು ಚಟ್ನಿಗಿಂತ ಚಟ್ನಿ ಸ್ವಲ್ಪ ಖಾರ ಅನ್ನಿಸ್ತು, ಸಾಗು ಸಖತ್ತಾಗಿತ್ತು. ಬಂದಿದ್ದೀನಿ ತಿನ್ನಕ್ಕೆ ಏನಾರು ತಗೊಂಬರೋಣ ಅಂದರೆ ಏನೂ ಸಿಗಲಿಲ್ಲ ಅಲ್ಲಿ. ಬಂದು ನೋಡೋಣ, ಇದ್ದೀನಿ ಈಗ ಎಕ್ಸಾಕ್ಟು. ಆ ಕಡೆ ಹೋದರೆ ರಾಜರಾಜೇಶ್ವರಿ ಕಾಲೇಜಲ್ಲಿ, ಅದರ ಆಪೋಸಿಟ್ ಆ ಕಡೆನೇ ಸರ್ವಿಸ್ ರೋಡಲ್ಲಿ ಹೋಟ್ಲಿದ್ದು ತಿನ್ಕೊಂಬಂದಿದ್ದೀನಿ. ನೋಡೋಣ ಇಲ್ಲಿಂದ ಡ್ಯೂಟಿ ಬೀಳುತ್ತಾ ಹೆಂಗೆ, ಇನ್ನು ಮುಂದೆ ಖಾಲಿ ಹೋಗ್ಬೇಕಾ ನೋಡೋಣ, ಚೆಕ್ ಮಾಡೋಣ. 2 hours later. 500ಗೆ ಬಂದು ಕೂತಿದ್ದೆ. ಇವಾಗ ಎಷ್ಟು 2 ಗಂಟೆ ಬಂದು ಕೂತಿದ್ದೆ. 500ಗೆ 2:15 ಬಿದ್ದೈತೆ ನಮ್ಮ ಡ್ಯೂಟಿ. ಅದು JP ನಗರ ಪಿಕಪ್ಪು, ಲೋಕಲ್ ಡ್ರಾಪ್ ಕೊಟ್ಟೋನಿ. ನೋಡ್ಬೇಕು, ಹೋಗ್ಬಿಟ್ಟು ಅದ್ರ ಡ್ಯೂಟಿ ಮಾಡಿದ್ಮೇಲೆ ಬಿದ್ದರೆ ಬೇರೆ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ಅಂದರೆ ಶಿಸ್ತಾಗಿ ಮನೆ ಕಡೆಗೆ ಹೋಗ್ಬೇಕು. ಲೋಡ್ ಮಾಡ್ತಾವೆ ವಾಸ್ಕಲ್. ಏನು ಈ ಕಡೆ ಇಷ್ಟಿಷ್ಟಪ್ಪ ವಾಸ್ಕಲ್ ಅವಲ್ಲ, ಅಪಾರ್ಟ್ಮೆಂಟ್ಗೆ ಇರ್ಬೇಕು ಮೋಸ್ಟ್ಲಿ. ಇದೇ ಲೋಡು. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಲೋಡ್ ಆಯ್ತು, ಲೋಡ್ ಆಗಿದೆ, ಇಲ್ಲಿ ಕೊಟ್ಟಿದ್ದಾರೆ. ಹೋಗ್ತಾ ಇರೋದು ಈಗ 2 ಕಿಲೋಮೀಟ್ರ್ ಐತೆ ಲೋಕಲ್ ಬರುತ್ತೆ.
2 ಕಿಲೋಮೀಟ್ರಿಗೆ 11 ನಿಮಿಷ ತೋರಿಸ್ತಾ ಇದೆ. ಅವಾಗ ಕಾಲು ಗಂಟೆ ಆಗುತ್ತೆ ಟ್ರಾಫಿಕಲ್ಲಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಪೊಲೀಸರು ಹೇಳಿದ್ರು ಹೈಟ್ ಐತೆ ನೋಡು ಅಂತ. ಪಾರ್ಟಿಗೆ ಫೋನ್ ಹಾಕಿ ಕೊಡ್ಕೊಂಡು ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಅಂದಾಡು ಪಾಯಿಂಟಿಗೆ ಬಂದಿದ್ದೀನಿ. ಇದೇ ಬಿಲ್ಡಿಂಗು. 1 ಫ್ಲೋರ್ಗೆ ಇಷ್ಟು ಮೆಟೀರಿಯಲ್ ಅಂತೆ. ಒಂದೇ 1 ಫ್ಲೋರ್ಗೆ. ಅದು 1 ಫ್ಲೋರ್ಗೆ ಎಷ್ಟು 2 ಲಕ್ಷ ಸಿದ್ರೆ ಬಿಲ್ಲು ಇದಕ್ಕೆ. ವಾಸ್ಕಲ್ಗೆ, ಬರೀ ವಾಸ್ಕಲ್ಗೆ. ಇನ್ನು ಡೋರ್ ಇಲ್ಲ, ಏನಿಲ್ಲ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಇದೇ ಸಂಗಮ್ ಸರ್ಕಲ್ಲು. ಇಲ್ಲಿಂದ ಆ ಕಡೆ ಪಕ್ಕದ ರೋಡಲ್ಲೇ ಡ್ರಾಪ್ ಇದ್ದಿತ್ತು. ಇತ್ತಿಂದ ಹೋಗ್ಬೇಕಾದ್ರೆ ಈ ಬೇಕ್ರಿ ಸ್ಮೆಲ್ಲು ಸಗದಾಗಿತ್ತು. ಟ್ರೈ ಮಾಡೋಣ ಅಂತ ಅವರೇ ಅಂದ್ಕೊಂಡೆ. ಅದೇ ಟ್ರೈನ್ ಮಾಡೋಕ್ಕೆ ಅವಲೇ ಬರೋಕ್ಕಾಗಲಿಲ್ಲ. ಈಗ ಬಂದೆ. ಸಕ್ಕದಾಗೈತೆ ಮಾತ್ರ, ಟೇಸ್ಟ್ ಮಾತ್ರ. ಈ ಕಡೆ ಬಂದಾಗ ಮಾತ್ರ ತಿನ್ಕೊಂಡು ಹೋಗ್ಬೇಕು ಅವಾಗ. ಚೆನ್ನಾಗಿತ್ತು ಟೇಸ್ಟ್. ನೋಡೋಣ ಯಾವಾರ ಡ್ಯೂಟಿ ಬಿದ್ದರೆ ಹೊಡ್ಕೊಂಡು ಹೋಗೋಣ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಹೆವಿ ಟ್ರಾಫಿಕ್, ಬಂಪರ್ ಟು ಬಂಪರ್ ಟ್ರಾಫಿಕ್ ಇವತ್ತ. ನೋಡಿ ಕಣ್ಣು ರೋಡ್ ಕಾಣತಕ್ಕ ಟ್ರಾಫಿಕ್. ಬನಶಂಕರಿ. ಅದಕ್ಕೆ ನಾನು ಸೈಲೆಂಟಾಗಿ ಸೈಡ್ಗೆ ಹಾಕ್ಬಿಟ್ಟು ಇಲ್ಲೇ ಆರಾಮಾಗಿ ಕೂತ್ಕೊಂಡಿದ್ದೀನಿ. ಟ್ರಾಫಿಕ್ ಕ್ಲಿಯರ್ ಆದ್ಮೇಲೆ ಮುಂದಕ್ಕೆ ಹೋಗೋಣ ಅಂತ. ಏನು ಈಗ ಅರ್ಜೆಂಟ್ ಡ್ಯೂಟಿನೂ ಇಲ್ಲ, ಹೋಗೋಣ ಅಂದರೆ ಆರಾಮಾಗಿ ಕೂತ್ಕೊಂಡು ಆಮೇಲೆ ಮುಗಿಸ್ಕೊಂಡು ಟ್ರಾಫಿಕ್ ಎಲ್ಲ ಕಮ್ಮಿ ಆದ್ಮೇಲೆ ಹೋಗೋದು. ಸುಮ್ಮನೆ ಈ ಟ್ರಾಫಿಕಲ್ಲಿ ಡ್ಯೂಟಿ ಇಲ್ಲ ಅಂದರೆ ಯಾಕೆ ಹೊಡ್ಕೊಂಡು ಹೋಗೋದು? ಆ ಕಡೆಗೆ ಮರದಿಸಿ ಇದ್ರೆ ಹೋಗೋದು, ಇಲ್ಲ ಅಂದರೆ ಆಮೇಲೆ ಹೋಗೋದು. ಕಲ್ಲಂಗಡಿ ಹಣ್ಣು ಐತೆ, ಕಲ್ಲಂಗಡಿ ಹಣ್ಣು ತಿನ್ಕೊಂಡು ಟೈಮ್ ಪಾಸ್ ಮಾಡೋದೀಗ. ಹೋಗೋಣ ಕಲ್ಲಂಗಡಿ ಹಣ್ಣು ಕಾರು ನೋಡಿ. ನಾ ಬರ್ತಾನೇ ಅವ್ರಿ, ಏಕ ಬರ್ತಾನೆ ಅವ್ರಿ. ಬಂಪರ್ ಟ್ರಾಫಿಕ್. ಹಿಂಸೆನೇ ಇಲ್ಲ, ನಿಂತ್ಕೋಬೋದು ಆರಾಮಾಗಿ ಸೈಡಲ್ಲಿ. ಹೋಗೋರು ಐತಾ ಇರ್ತಾರೆ. ಸುಮ್ಮನೆ ನಾವು ಖಾಲಿ ಇದ್ದೀವಿ, ಯಾಕೆ ಹೋಗೋದು? ಯಾಕೆ ಅರ್ಜೆಂಟ್ ಡ್ಯೂಟಿ ಐತೆ ಅಂದರೆ ಮಾತ್ರ ಹೋಗೋದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಂಪರ್ ಟ್ರಾಫಿಕ್. ಹೊಸಿನ ಅಪ್ಪ ಈ ಕಡೆನೂ ಸಲ ಬೇಕು. ಆರಾಮಕ್ಕೆ ಕಾಲಂಗಿ ತಿನ್ಕೊಂಡು ಎಲ್ಲ ಟ್ರಾಫಿಕ್ ಕ್ಲಿಯರ್ ಆದಮೇಲೆ ಹೋಗೋದು. ಯಾಕೆ ಹೋಯ್ತೀರ ಸುಮ್ಮನೆ? ಎಲ್ಲಿಗೆ? ದನ ಮೀಸಕ? ಇರ್ಲಿ, ಹೇಳು, ಸಜೆಷನ್ ಕೊಡು. ಸಜೆಷನ್ ಹೇಳು, ಹೆಂಗ್ ಮಾಡ್ಬೇಕು ಏನು ಅಂತ. ಸ್ಟ್ಯಾಂಡ್ ಗಾಡಿ ತಗ್ಸು ಫಸ್ಟು. ಸ್ಟ್ಯಾಂಡ್ ಗಾಡಿ ತಗ್ಸ್ತಾ? ಸ್ಟ್ಯಾಂಡಲ್ಲಿ ಗಾಡಿ ತಗ್ಸು. ಕಾರ್ ತಗ್ಸಲು 3 ದಿನ. ನನ್ ಮೇಲೆ ಆಣೆ ಇಟ್ಟೇಳು. ನನ್ ಮೇಲೆ ಆಣೆ ಇಟ್ಟೇಳು. ಆ ಕಡೆ ಕಾರ ಹಾಕಿದ್ರೆ ಈ ಕಡೆಗೆ ನಾನು ಗಾಡಿ ಹಾಕೋಬಹುದು. ಏನ್ ಮಾಡ್ತಿದ್ದಿ? ನಮ್ ಗಿರಿಯಣ್ಣನ ಮದ್ವೆ ಇನ್ನ ಮಾಡ್ತಾ ಇದೀವಿ. ಅದೇ ಮಂಗಳವಾರ ಬುಧವಾರ ಗುರುವಾರ ಮುಗ್ದೋಗೋದಿ. ಶನಿವಾರ ಆದ್ರೂ ಇನ್ನ ಮಾಡ್ತಾ ಇದ್ವಿ. ಇನ್ನ ಮಾಡ್ತಾ ಇದೀವಿ ನಾವು. ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ. ನೋಡ್ತೇನೆ ಗಿರಿಯಣ್ಣ. ಕಮೆಂಟ್ ಹಾಕು ಅಂತ ಹೇಳ್ತೀನಿ. ಕಮೆಂಟ್ ಹಾಕೋ ಗಿರಿಯಣ್ಣ ನೋಡಿದ್ರೆ. ಎಲ್ಲ ನಮ್ ಗಿರಿಯಣ್ಣಂಗೆ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಕಮೆಂಟ್ ಹಾಕ್ಬಿಡಿ.
ಇವಾಗ ಹೊಸ್ದಾಗಿ ಮದುವೆ ಆಗೋರು 2 ದಿವಸ ಆಗದೆ ಕಮೆಂಟ್ ಹಾಕ್ಬಿಡಿ. ಈ ನನ್ನ ಮಕ್ಕಳು ಒಂದೊಂದಲ್ಲ ಕೊನೆಗೆ ನಮ್ಮ ಸ್ಟ್ಯಾಂಡಲ್ಲಿ ಜಾಗ ಇರಲಿಲ್ಲ, ಬೇರೆ ಸ್ಟ್ಯಾಂಡಿಗೆ ತಂದು ಹಾಕಿದ್ದೀನಿ. ಇಷ್ಟಾಗಲ್ಲ ಜಾಗ ಹೋಯ್ತದೆ. ಇವತ್ತು ಎಡಿಟ್ ಮಾಡ್ಬೇಕು ಈಗ. ಇಲ್ಲ ಹಾಕಿದ್ದೀನಿ, ಹೋಯ್ತದೆ. ಇಷ್ಟಾಗಲ್ಲ ಜಾಗ. ಚೀನು ಲೈಟ್ ಆಫ್ ಮಾಡ್ಕೊಂಬಂದಿದ್ದೀಯಲ್ಲವಾ? ಏಯ್ ಹಾಂ ಚೀನು ಚೀನು ಆಮೇಲೆ ಚಿನ್ನು ನನ್ನ ಮಗ ಆಫ್ ಮಾಡ್ಬನಿ ಕಣೋರೆ. ಚಿನ್ನು ಎದೋಳ್ ಚಿನ್ನು ಚಿನ್ನು ರಾತ್ರಿ ಐತೆ ಎದೋಳ್ ಚಿನ್ನು. ಏ ನನ್ನ ಮಗ ನೀರು ತಂಬಲ್ಲ, ನೀರು ಹಾಕ್ಬಿಡಣ್ಣ. ಕರ್ನಾಟಕ ಜನತೆ ಈ ಲೋಪರ್ ನನ್ನ ಮಕ್ಕಳಕ್ಕ ನೀವೇ ಕಲಿಸ್ಬೇಕಪ್ಪ, ಬುದ್ಧಿ ನೀವೇ ಕಲಿಸ್ಬೇಕು. ಈ ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಮಾನ ಚಿನ್ನು ಮಕ್ಕ ತೋರ್ಸು ಚಿನ್ನು. ಚಿನ್ನು ಚಿನ್ನು ನಾಚಿಕೆ ನೋಡು, ನಾಚಿಕೆಯಾ? ಬಾ ಬಾ ಎಲ್ಲೋಯ್ತೀಯಾ ಚಿನ್ನು? ಅಲ್ಲೇ ತೋರಿಸಿದ್ದೀನಿ ಮನೆ ಕಂಡಿರೋದ. ಸ್ನಾನ ಮಾಡ್ಬೇಕಾದ್ರೆ ತೋರಿಸ್ಲಿಲ್ಲ ಅಂದ್ರೆ ಈಗ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಚಿನ್ನು ಲಾಸ್ಟ್ ಕಂಟನ ವಿಡಿಯೋ ಮಗ ತೋರ್ಸವಲ್ಲ. ಲೋ ಎಂಡ್ ಮಾಡ್ತೀನಿ ಹೇಳ ಇವತ್ತಾ? ಲೋ ಎಂಡ್ ಮಾಡಕ್ಕಾರೆ ಹೇಳು. ಏನ್ ಹುಡುಗಿರ್ ನೋಡಲ್ಲ ಹೇಳಿಲ್ಲ ನಮ್ದ್ರಲ್ಲಿ, ಬರೀ ಹುಡುಗರೇ ಫಾಲೋವರ್ಸ್ ಇರೋದು. ಚಿನ್ನು ಬೇಜಾರು ಮಾಡ್ಕೊಂಬಿಟ್ಟಳಪ್ಪು. ಏನು 4 ದಿವಸ ಊರಲ್ಲಿಲ್ಲ ಅಂತಾರೆ ಮಚ್ಚ? ಕಾಲೇಜಲ್ಲಿ ಯಾರನ್ನ ಹುಡುಗಿಯನ್ನ ಪಡಾಯಿಸಿದಂತೆ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ಏನೋ ಫುಲ್ ಮನೆ ಕೆಲಸದಲ್ಲಿ ಬಿಜಿ ಆಗಿದೆ ಮಚ್ಚ. ಯಾವಾಗೆಲ್ಲ ಇವನ್ನೆಲ್ಲ ಎತ್ತಿಕ್ಕಿದ್ದು? ಈಚೆಗೆ ಎತ್ತಿನೇ 2 ದಿನ ಆಯ್ತಾ? ಒಳಗೆ ಎತ್ತಿಕ್ಕೆ ಅಲ್ವಾ? ಎಲ್ಲ ಕ್ಲೀನಿಂಗಾ? ಯಾರು ನಿಮ್ಮ ಹುಡುಗಿ ಹೇಳಿದ್ರಾ ಕ್ಲೀನಿಂಗ್ ಮಾಡು ಅಂತ? ಎರಡು ದಿನ ಆಗದೆ. ಸುಳ್ಳ ಮಚ್ಚ? ಸುಳ್ಳ ಮಚ್ಚ? ಸುಳ್ಳ ಮಚ್ಚ? ಸುಳ್ಳ? ಅವನೇನ ಸುಳ್ಳು ಹೇಳ್ದ. ನೀನು ನಿಜ ಹೇಳು, ನಿಜ ಹೇಳು, ನಿಜ ಹೇಳು ಸಾಯಿ. ಪೀಪಲ್ ಪ್ಲೇಯಿಂಗ್ ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನಿದು? ಇವತ್ತಿನ ವಿಡಿಯೋ ಇಷ್ಟೇ. ಟಾಟಾ ಬೈ ಬೈ ಗಯಾ. ಹಂಗನ್ನ ಮಚ್ಚ? ಹಿಂಗೆ ಆಯ್ತು ಹಂಗಾರ ಅನ್ನು ಮಚ್ಚ. ಹಂಗನ್ನ ಮಚ್ಚ? ಫುಲ್ ತೋರ್ಸು ಮಚ್ಚ ಕಯ್ಯ. ಹಿಂಗಲ್ಲ ಏನು ಹಿಂಗಾದ್ರೆ ಏನು ಬಾ ಅಂತ ಕರೀತಾ ಇದ್ದೀವಿ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್